ಹಾಯ್ ಎಲ್ರಿಗೂ ನಮಸ್ಕಾರ. ಚಿನ್ನೂಸ್ ಕುಕ್ಕಿಂಗ್ ಡೈರೀಸ್ಗೆ ಸ್ವಾಗತ. ಇವತ್ತು ನಮ್ಮನೇಲಿ ನಾವು ಸಾಂಬಾರು ಪುಡಿನ ಮಾಡ್ತಾಯಿದ್ದೀವಿ. ಸಾಂಬಾರು ಪುಡಿಗೆ ಏನೇನು ಬೇಕು, ಏನೇನು ಹಾಕಬೇಕು ಅಂದರೆ ಅದಕ್ಕೆ ಹಾಕೋ ಪದಾರ್ಥಗಳನ್ನೆಲ್ಲ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಡಿಟೈಲ್ ಆಗಿ ಕೊಟ್ಟಿರ್ತೀನಿ. ಸಾಂಬಾರು ಪುಡಿ ಮಾಡೋದು ಅಷ್ಟು ಈಸಿ ಅಲ್ಲ. ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಆದರೂ ಟೇಸ್ಟ್ ಪ್ರಾಬ್ಲಮ್ ಬರುತ್ತೆ, ಕಮ್ಮಿ ಆದರೂ ಟೇಸ್ಟ್ ಪ್ರಾಬ್ಲಮ್ ಆಗುತ್ತೆ. ಈಗ ಫಸ್ಟ್ನೇ ಸ್ಟೆಪ್ ಬಂದು ನಾವು ಸ್ಟವ್ನ ಆನ್ ಮಾಡಿಕೊಂಡು ನಾವು ಒಂದು ಬಾಣಲಿಗೆ ರೆಡ್ ಚಿಲ್ಲಿ ಅಂದರೆ ಕೆಂಪು ಮೆಣಸಿನ್ಕಾಯಿನ ಹಾಕ್ಕೊಂಡು ಹುರಿತಾ ಇದ್ದೀವಿ. ನೀಟಾಗಿ ಫ್ರೈ ಮಾಡ್ಕೋಬೇಕು. ಏನಂದರೆ ನಾವು ಉಪ್ಪು ಹಾಕ್ಕೊಂಡು ಮೆಣಸಿನ್ಕಾಯಿನ ಹುರಿತಾ ಇದ್ದೀವಿ. ರೀಸನ್ ಏನಂದರೆ ಎಣ್ಣೆ ಹಾಕ್ಕೊಂಡು ಹುರಿದ್ರೆ ಪೌಡ್ರ್ ಮಾಡಿಸ್ಬೇಕಾದ್ರೆ ಎಲ್ಲ ಪೌಡರು ಅಂದರೆ ಸಾಂಬಾರು ಪೌಡರು ಮೆತ್ಕೊಳುತ್ತೆ, ಅಂಟು ಬರುತ್ತೆ ಅಂತ ನಾವು ಉಪ್ಪು ಹಾಕೋತಾ ಇದ್ದೀವಿ. ಈಗ ನೆಕ್ಸ್ಟ್ ಬಂದು ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀವಿ. ಬ್ಯಾಡಗಿ ಮೆಣಸಿನ್ಕಾಯಿ ಬಂದು ಟೇಸ್ಟ್ಗೋಸ್ಕರ ಯೂಸ್ ಮಾಡ್ತಾರೆ. ಸೊ ಹಾಗಾಗಿ ಬ್ಯಾಡಗಿ ಮೆಣಸಿನ್ಕಾಯಿನ ನಾವು ಯೂಸ್ ಮಾಡ್ತಾ ಇದ್ದೀವಿ. ಎಲ್ಲ ಮೆಣಸಿನ್ಕಾಯಿನೂ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ನೀವು ಹುರಿಬೇಕು. ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಹುರಿದ್ರೆ ಸೀದೋಗ್ಬಿಡುತ್ತೆ, ಟೇಸ್ಟ್ ಕೂಡ ಚೇಂಜ್ ಬರುತ್ತೆ. ಇದಾದಮೇಲೆ ನಾವು ಗುಂಟೂರು ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀವಿ. ಗುಂಟೂರು ಮೆಣಸಿನ್ಕಾಯಿ ಕಲರ್ ಪರ್ಪಸ್ಗೋಸ್ಕರ ಯೂಸ್ ಮಾಡ್ತಾರೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಬೇಕು ಅಂದರೆ ನೀವು ಯೂಸ್ ಮಾಡ್ಕೋಬೋದು, ಬಟ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಕಲರ್ ಕೂಡ ನಾವು ಸಾಂಬಾರು ಪುಡಿ ಯೂಸ್ ಹಾಕಿದಾಗ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಸಾಂಬಾರು ಕಲರು ನಾವು ನೀಟಾಗಿ ಬಟ್ಟೆನ ಹಾಸಿ ಅದರ ಮೇಲೆ ಬಿಸಿಲಲ್ಲಿ ಏನು ನಾವು ಹುರಿದಿರ್ತೀವಲ್ವ ಅದನ್ನೆಲ್ಲ ಹಾಕ್ಬಿಟ್ಟು ಒಣಗಾಕ್ತೀವಿ. ಒಂದು 3-4 ಅವರ್ಸ್ ನಾವು ನೀಟಾಗಿ ಒಣಗಿಸ್ತೀವಿ. ಇದಾದಮೇಲೆ ಕಾಳುಗಳನ್ನ ಹುರಿತಾ ಇದ್ದೀವಿ. ಫಸ್ಟ್ ಒಂದು ನಾವು ತೊಗರಿಬೇಳೆನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀವಿ. ಸಾಂಬಾರು ಪುಡಿ ಮಾಡಬೇಕು ಅಂದರೆ ಮೇಯ್ನು ನಾವು ತೊಗರಿಬೇಳೆ ಮತ್ತು ಜೀರಿಗೆನ ಜಾಸ್ತಿ ಹಾಕ್ಕೋಬೇಕು. ಇದಾದಮೇಲೆ ಹೆಸರು ಕಾಳನ್ನ ತೊಗೊಂಡು ಹುರಿತಾ ಇದ್ದೀವಿ. ಹೆಸರು ಕಾಳು ಆದಮೇಲೆ ಒಂದು ಕಡಲೆ ಬೇಳೆನ ಹುರಿತಾ ಇದ್ದೀವಿ. ನೆಕ್ಸ್ಟ್ ಕಡಲೆ ಆದಮೇಲೆ ಗೋಧಿನ ತೊಗೊಂಡು ಹುರಿತಾ ಇದ್ದೀವಿ. ಗೋಧಿ ನುಚ್ಚು ತೋರಿಸ್ತೀನಿ ನೋಡಿ. ಗೋಧಿ ನುಚ್ಚನ್ನ ನಾವು ಹುರಿತಾ ಇರೋದು. ಇದಾದಮೇಲೆ ಅಕ್ಕಿನ ನೀಟಾಗಿ ಹುರ್ಕೋತಾ ಇದ್ದೀವಿ. ನಾವು ಟೋಟಲ್ 12 kg ಸಾಂಬಾರು ಪುಡಿ ಮಾಡಿಸ್ತಾ ಇರೋದು, ಅದಕ್ಕೆ ಇಷ್ಟು ಐಟಮ್ಸ್ನ ಹಾಕಿ ಮಾಡ್ತಾ ಇದ್ದೀವಿ. ಆದಮೇಲೆ ಕಾಳು ಮೆಣಸನ್ನ ಹಾಕಿ ಹುರಿತಾ ಇದ್ದೀವಿ. ಕಾಳು ಮೆಣಸು ಆದಮೇಲೆ ನಾವು ಜೀರಿಗೆನ ಹಾಕೋತೀವಿ. ಜೀರಿಗೆ ಒಂದು 1 kg ಹುರಿದಿರೋ ಜೀರಿಗೆನ ಹಾಕೋತೀವಿ. ಇನ್ನೊಂದು kg ಹಸಿ ಜೀರಿಗೆನ ಮಿಕ್ಸ್ ಮಾಡ್ತೀವಿ. ಸೊ 2 kg ಜೀರಿಗೆನ ನಾವು ಇಲ್ಲಿ ಹುರಿತಾ ಇದ್ದೀವಿ. ಜೀರಿಗೆನ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಸಾಂಬಾರು ಪುಡಿ ಮಾಡೋದು ಎಲ್ರಿಗೂ ಕಷ್ಟದ ಕೆಲಸನೇ, ನಮಗೂ ಸಿಕ್ಕಾಪಟ್ಟೆ ರಿಸ್ಕ್ ಆಯಿತು ಇದು ಮಾಡಬೇಕಾದ್ರೆ. ಇದಾದಮೇಲೆ ಈಗ ಉದ್ದಿನಬೇಳೆನ ಹಾಕ್ಕೊಂಡು ಹುರಿತಾ ಇದ್ದೀವಿ. ಎಲ್ಲ ಕಾಳುಗಳ್ನು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡೆ ನೀವು ಹುರಿಬೇಕು. ಇದಾದಮೇಲೆ ಮೆಂತ್ಯ ನೋಡಿಕೊಂಡು ಹಾಕ್ಕೊಳ್ಳಿ. ನೀವು ಕ್ವಾಂಟಿಟಿ ನೋಡಿಕೊಂಡು ಮೆಂತ್ಯ ಯೂಸ್ ಮಾಡಬೇಕು. ಮೆಂತ್ಯ ಏನಾದರೂ ಜಾಸ್ತಿ ಹಾಕ್ಕೊಂಡ್ರೆ ಸಾಂಬಾರು ಪುಡಿ ಕಹಿ ಬರೋ ಚಾನ್ಸಸ್ ಇರುತ್ತೆ. ಮೆಂತ್ಯ ಜೊತೆಗೆ ಸಾಸಿವೆ ಎರಡೂ ಕ್ವಾಂಟಿಟಿ ನೋಡಿಕೊಂಡೆ ನೀವು ಹಾಕ್ಕೋಬೇಕು. ಈಗ ಸಾಸಿವೆ ಹಾಕ್ಕೋತಾ ಇದ್ದೀವಿ. ಸಾಸಿವೆ ಹಾಕ್ಕೊಂಡು ಹುರ್ಕೋತಾ ಇದ್ದೀವಿ. ಸಾಸಿವೆ ಆದಮೇಲೆ ಅರಿಶಿನದ ಗೋಟನ್ನ ನೀಟಾಗಿ ಹುರ್ಕೋತಾ ಇದ್ದೀವಿ. ಅರಿಶಿನದ ಗೋಟು ಹುರಿದ ಮೇಲೆ ಚಚ್ಚಬೇಕು. ನನ್ನ ಮಗಳು ಈಗ ಚಚ್ತಾ ಇದ್ದಾಳೆ ನೋಡಿ. ಆದಮೇಲೆ ಮತ್ತೆ ಹುರಿಬೇಕು. ಏನು ರೀಸನ್ ಅಂದರೆ ಮೇಲೆ ಮಾತ್ರ ಗೋಟು ಹುರ್ಕೊಂಡಿರುತ್ತೆ, ಒಳಗೆ ಹುರಿದಿರಲ್ಲ. ಸೊ ಮತ್ತೆ ಚಚ್ಬಿಟ್ಟು ಪೌಡ್ರು ಮಾಡಿ ಮತ್ತೆ ಹುರ್ಕೋಬೇಕು. ಇದಾದಮೇಲೆ ಧನಿಯಾನ ಹಾಕ್ಕೋತಾ ಇದ್ದೀವಿ. ನಾವು ಧನಿಯಾ ಪುಡಿನೂ ಮಾಡಿಸಿರೋದ್ರಿಂದ ಧನಿಯಾ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ನಾವು ಹುರಿದಿದ್ದೀವಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಟಾಗಿ ನಿಮಗೆ ತಿಳಿಸ್ತೀನಿ. ಎಲ್ಲ ಒಂದೇ ಇದರಲ್ಲಿ ಹಾಕ್ಬಿಟ್ಟು ನಾನು ಸೀರೆ ಮೇಲೆ ಒಣಗಾಕ್ತಾ ಇದ್ದೀನಿ. ನಾವೇನಾದರೂ 4 ಅವರ್ಸು ಬಿಸಿಲಲ್ಲಿ ಒಣಗಾಕಿ ಆಮೇಲೆ ಪೌಡ್ರು ಮಾಡಿಸಿದ್ದು. ಈ ಥರ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬೇಕು. ಇದಾದಮೇಲೆ ಒಣಗಿರೋ ಕರಿಬೇವನ್ನ ನಾವು ಹುರ್ಕೋತಾ ಇದ್ದೀವಿ. ಹಸಿ ಕರಿಬೇವನ್ನ ಬೇಕಾದರೆ ನೀವು ಹುರ್ಕೋಬೋದು, ಅಂದರೆ ತೊಳೆದುಬಿಟ್ಟು ಒಂದು 10 ನಿಮಿಷ ಒಣಗಾಕಿ ನೀರಿನ ಅಂಶ ಎಲ್ಲ ಹೋದ್ಮೇಲೆ ನೀವು ಹುರ್ಕೋಬೋದು. ಇದಾದಮೇಲೆ ಚಕ್ಕೆ ಲವಂಗನ ಹಾಕ್ಕೋತಾ ಇದ್ದೀವಿ. ಚಕ್ಕೆ ಲವಂಗನೂ ಅದೇ ಥರ ನೀಟಾಗಿ ಹುರ್ಕೋತಾ ಇದ್ದೀವಿ. ಇದು ಲಾಸ್ಟು ಮುಗೀತು ನಾವು ಮಾಡಿದ್ದೆಲ್ಲನೂ. ನಾವೇನೇನು ಹುರಿದಿದ್ದೀವಲ್ಲ ಅದನ್ನೆಲ್ಲ ನೀಟಾಗಿ ಒಣಗಾಕಿ ಬಿಸಿಲಲ್ಲಿ ಪೌಡ್ರು ಮಾಡೋದಕ್ಕೆ ಮಿಲ್ಲಿಗೆ ತೊಗೊಂಡೋಗ್ಬೇಕು. ಸೊ ಒಂದು 4 ಅವರ್ಸ್ ನಾವು ಬಿಸಿಲಲ್ಲಿ ಒಣಗಿಸ್ಬಿಡ್ತೀವಿ. ತೋರಿಸ್ತೀನಿ ನೋಡಿ ಈಗ. ಸೊ ಇದು ಪೌಡ್ರು ಮಾಡಿಸಿದ್ಮೇಲೆ ಹೇಗೆ ಪುಡಿ ರೆಡಿ ಆಗಿದೆ ಅಂತ ತೋರಿಸ್ತೀನಿ. ನೀಟಾಗಿ ಪುಡಿ ರೆಡಿ ಆಗಿದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.